ಕೆಇಎ ಕಡೆಯಿಂದ 2 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದೆ. ಅದ್ರ ಬಗ್ಗೆ ಒಂದು ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ತನಕ ನೋಡ್ತೋಗಿ. ಮೊದಲೇ ಅಪ್ಡೇಟ್ ಏನಪ್ಪ ಅಂದರೆ ಒಂದು ಫೈನಲ್ ಚಾನ್ಸ್ನ ಕೊಟ್ಟಿದ್ದಾರೆ. ನಿಮ್ದು KCET ಅಪ್ಲಿಕೇಶನ್ ಏನೋ ಒಂದು ತಪ್ಪು ಮಾಡಿದರೆ ಒಂದು ಎಡಿಟ್ನ ಮಾಡ್ಕೊಳ್ಳೋಕ್ಕೆ. ಇಲ್ಲಿ ಒಂದು ಎಕ್ಸಾಂಪಲ್ಸ್ನ ಕೊಡ್ತೀನಿ. ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ಸ್ ಏನೇನು ತಪ್ಪು ಮಾಡಿದ್ರು ಅಂತ. ಸ್ಟೂಡೆಂಟ್ಸ್ ಏನೇನು ತಪ್ಪು ಮಾಡಿದ್ದಾರೆ, ಒಂದು ಕ್ಯಾಲ್ಕುಲಸ್ ಕೋಡ್ನ ತಪ್ಪು ಮಾಡಿದ್ರು, ಮತ್ತು ಇನ್ಕಮ್ ಸರ್ಟಿಫಿಕೇಟಲ್ಲಿ ಪೇರೆಂಟ್ಸ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ನ ಎಂಟರ್ ಮಾಡಿದರೆ ಸ್ಟೂಡೆಂಟ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ನ ಎಂಟರ್ ಮಾಡೋಕ್ಕೆ. ಮತ್ತು ಒಂದು ಕ್ಯಾಟಗರಿನ ಕರೆಕ್ಟಾಗಿ ಮೆನ್ಷನ್ ಮಾಡಿರಲ್ಲ. 2A ಇದ್ದರೆ ಅವ್ರದ್ದು 3A ಅಂತ ಮೆನ್ಷನ್ ಮಾಡೋದು, 3A ಇದ್ದರೆ 2A ಇದ್ದರೆ ಆ ಥರ ಮೆನ್ಷನ್ ಮಾಡಿದ್ರು. ಅದರಿಂದ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಒಂದು ರಿಸರ್ವೇಷನ್ ಕೂಡ ಕಳ್ಕೊಂಡು ರಿಸರ್ವೇಷನ್ ಕೋಟಾನ. ಅದಕ್ಕೋಸ್ಕರ ನೀವೇನಾದರೂ ಆ ಥರ ತಪ್ಪು ಮಾಡಿದರೆ ಇಲ್ಲೊಂದ್ಸಲ ಇನ್ನೊಂದ್ಸಲ ವೆರಿಫೈನ ಮಾಡ್ಕೊಳ್ಳೋ ಒಂದು ಅಪ್ಲಿಕೇಶನ್ ಇಟ್ಕೊಂಡು ಏನಾದ್ರು ತಪ್ಪು ಮಾಡಿದ್ರೆ ಒಂದು ಕರೆಕ್ಟ್ನ ಮಾಡ್ಕೊಳ್ಳಿ. ರಿಸಲ್ಟ್ ಬಂದಮೇಲೆ ಯಾವುದೇ ಥರದ ತಿರ್ಗಾ ಒಂದು ಎಡಿಟಿಂಗ್ ಆಪ್ಷನ್ನ ಕೊಡಲ್ಲ. ನೀವು ಇಷ್ಟೇ ಸರಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ. ಅದಕ್ಕೋಸ್ಕರ ನೆಕ್ಸ್ಟ್ ಒಂದು ಅಪ್ಡೇಟ್ ಏನಪ್ಪ ಅಂದರೆ ಒಂದು ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ನ ಇನ್ನೂ ಯಾರೋ ಒಂದು ಸಬ್ಮಿಟ್ ಮಾಡಿಲ್ಲ. ಅವರು ಬೆಂಗಳೂರಿಗೆ ಹೋಗಿ ಒಂದು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದು ಕೂಡ ಡೇಟ್ ಯಾವತ್ತು ಅಂದರೆ ಆ ಸೆಪ್ಟೆಂಬರ್ 6ನೇ ತಾರೀಕು ಅಥವಾ 7ನೇ ತಾರೀಕು ಎರಡು ದಿನದಲ್ಲಿ ಯಾವುದರ ಒಂದಿನ ಹೋಗಿ ಒಂದು ಸಬ್ಮಿಟ್ನ ಮಾಡ್ಬೋದಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರೋ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ಅಪ್ಡೇಟ್ನ ಕೊಟ್ಟಿದ್ದೀನಿ. ಲೈಕ್ ಮಾಡದೆ ಹೋಗ್ಬಿಡಿ. ಹಾಗೂ ನಮ್ಮ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೆಲ್ ಆ್ಯಂಡ್